ಸರ್ಕಾರ ರಚನೆಗೆ ಮುಂದುವರೆದ ವಿಜಯ್ ಅವರ ತೀವ್ರ ಕಸರತ್ತು. 2 ಸ್ಥಾನ ಗೆದ್ದಿದ್ರು. ಡಿಸಿಎಂ ಸ್ಥಾನಕ್ಕೆ ವಿಸಿಕೆ ಪಟ್ಟು ಹಿಡಿದು ಕೂತಿದೆ. ಡಿಸಿಎಂ ಸ್ಥಾನ, ಒಂದು ಸಚಿವ ಸ್ಥಾನ ಬೇಕು ಅಂತ ಹೇಳಿ ಬೇಡಿಕೆ ಇಟ್ಟಿದೆ. ನೋಡಿ ಎಷ್ಟರ ಮಟ್ಟಿಗೆ ಇಲ್ಲಿ ವಿಸಿಕೆಯ ಅದೃಷ್ಟ ಬದಲಾಗಿದೆ ಅನ್ನೋದನ್ನ. ಈಗ ಒಂದು ಕಡೆ ಟಿವಿಕೆ ಪಕ್ಷಕ್ಕೂ ಬೇಕು 2 ಸ್ಥಾನ. ಹಾಗಾಗಿ ಈಗ 2 ಸ್ಥಾನ ಗೆದ್ದಿರುವಂತ ಡಿಸಿಎಂ ಏನ್ ಮಾಡ್ತಾ ಇದೆ ಅಂದ್ರೆ ಇಲ್ಲಿ ಡಿಸಿಎಂ ಪಟ್ಟ ಬೇಕು ಅಂತ ಕೇಳ್ತಾ ಇದೆ. ಒಂದು ಸಚಿವ ಸ್ಥಾನ ಕೊಡ್ಬೇಕು, ಒಂದು ಡಿಸಿಎಂ ಹುದ್ದೆ ಕೊಡಬೇಕು. ಇವೆರಡು ಕೊಟ್ರೆ ನಮ್ಮ ಬೆಂಬಲ ಟಿವಿಕೆಗೆನೆ ಅಂತ ಘೋಷಣೆ ಮಾಡ್ತಾ ಇದೆ. ಈಗ ಟಿವಿಕೆ ಇವರ ಅನಿವಾರ್ಯ, ಅದಕ್ಕಂತೂ 2 ಸ್ಥಾನ ಬೇಕೇ ಬೇಕು, 2 ಶಾಸಕರ ಬೆಂಬಲ ಬೇಕೇ ಬೇಕು. ಈಗ ಬೇಕು ಅಂತ ಹೇಳಿದ್ರೆ ಅನಿವಾರ್ಯ ಹೆಂಗಿದೆ ಅಂದ್ರೆ ಅವ್ರು ಕೇಳಿದಂತ ಹುದ್ದೆ ಸ್ಥಾನಮಾನವನ್ನ ಕೊಡಬೇಕು, ಕೊಟ್ಟು ಅಧಿಕಾರದ ಚುಕ್ಕಾಣಿಯನ್ನ ಹಿಡಿಬೇಕು. ಹಾಗಾಗಿ 2 ಸ್ಥಾನ ಗೆದ್ದಿದ್ರು. ಡಿಸಿಎಂ ಸ್ಥಾನಕ್ಕೆ ವಿಸಿಕೆ ಪಟ್ಟು ಹಿಡ್ಕೊಂಡ್ ಕೂತಿದೆ. ಡಿಸಿಎಂ ಸ್ಥಾನ, ಒಂದು ಸಚಿವ ಸ್ಥಾನ ಬೇಕು ಅಂತ ಹಠ ಮಾಡ್ತಾ ಇದೆ ವಿಸಿಕೆ. ಒಂದು ಕಡೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಇದೊಂದು ಮಾತ್ರನ ಇಲ್ಲ, ಈಗ ಹಲವಾರು ಪಕ್ಷಗಳು ಬೆಂಬಲ ಕೊಟ್ಟಿದೆ. ಅವಕ್ಕೆಲ್ಲ ಅವರು ಕೂಡ ಸ್ಥಾನಮಾನ ಕೇಳಿರ್ತಾರೆ. ಎಲ್ಲವನ್ನ ಸಮಾನವಾಗಿ ಅಳೆದು ತೂಗಿ ಸ್ಥಾನಮಾನ ಹಂಚಿಕೆ ಮಾಡಬೇಕಲ್ಲ. ಹಂಚಿಕೆ ಮಾಡೋ ಸೈಡಲ್ಲಿ ಇರಲಿ, ಫಸ್ಟ್ ಅಧಿಕಾರಕ್ಕೆ ಬರ್ಬೇಕಲ್ಲ. ಹಂಗಾಗಿ ಇದೊಂಥರ ಹಗ್ಗ ಜಗ್ಗಾಟಕ್ಕೆ ಕಾರಣ ಆಗಿದೆ. ಇವತ್ತು ಸಭೆಯನ್ನ ನಡೆಸಲಿದ್ದಾರೆ ವಿಸಿಕೆ ಪಕ್ಷದ ನಾಯಕರು. ಇವತ್ತು ಬೆಳಿಗ್ಗೆ 10 ಗಂಟೆಗೆ ವಿಸಿಕೆ ನಾಯಕರು ಸುದ್ದಿಗೋಷ್ಠಿ ನಡೆಸ್ತಾರೆ. ಸುದ್ದಿಗೋಷ್ಠಿಯಲ್ಲಿ ಟಿವಿಕೆಗೆ ಬೆಂಬಲದ ಬಗ್ಗೆ ಮಾಹಿತಿಯನ್ನ ಅಧಿಕೃತವಾಗಿ ಕೊಡುವಂತಹ ಚಾನ್ಸಸ್ ಬಹುತೇಕ ಕಾಣಿಸ್ತಾ ಇದೆ.